ಈಗ ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಅವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲಿಷಲ್ಲಿ, ಹೇಳಿದ್ದೇ ಹೇಳೆಯ ಅಂತ ಹೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು. ಮಂಪರ್ ಪರೀಕ್ಷೆ ಅಂತ ನಾನು ತಯಾರಿದ್ದೀನಿ. ಮಂಪರ್ ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರ್ ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರ್ ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡ್ ಅಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತೆ ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ ಸಿ.ಟಿ. ರವಿ ಅವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದ್ರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ರು ಒಟ್ಟಿಗೆ ಬಿಜೆಪಿ ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟ್ ಆಗಿ ಏನು ಬೇಡ, ಲೈವ್ ಟಿವಿನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಈ ಬಿಜೆಪಿಯವ್ರ ಆಟಗಳು ಗೊತ್ತಿಲ್ವೇನು ನಮ್ಗೆ? ಅವ್ರ ಜೀವನ ಪೂರ್ತಿ ಏನೇನು ಮಾಡಿದ್ದಾರೆ ಅನ್ನೋದು ನಮ್ಮ ಹತ್ರ ಹಿಸ್ಟ್ರಿನೇ ಇದೆ, ಕುಂಡ್ಲಿ ತೆಗೆದು ಇಡ್ತೀವಿ. ಆದ್ರಿಂದ ಪಾಪ ವಿರೋಧ ಪಕ್ಷದ ನಾಯಕರು ಕೂಡ ಬಹಳಷ್ಟು ಜನ ನನ್ನ ಅರೆಸ್ಟ್ ಮಾಡಿ ಅಂತ ಇದ್ರು. ಕಂಪ್ಲೇಂಟ್ ಕೂಡ ಆಗಿದೆ. ಅರೆಸ್ಟ್ ಆಗಕ್ಕೂ ತಯಾರಿದ್ದೀನಿ. ಅಶೋಕ್ ಅವರು ಅರೆಸ್ಟ್ ಮಾಡ್ಸೋಕ್ಕಿಂತ ಮೊದಲು ಇವರು HMTನಲ್ಲಿ ಅಲ್ಲೊಂದು ಫಿಲ್ಮ್ ಥಿಯೇಟರ್ ಇತ್ತು. ಅಲ್ಲಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾಕೆ ಅರೆಸ್ಟ್ ಆಗಿದ್ದಾರೆ ಅಂತ ಮೊದಲು ಹೇಳಿಬಿಟ್ರೆ ಆಮೇಲೆ ನನ್ನ ಅರೆಸ್ಟ್ ಮಾಡಿ ಅಂತ ತೊಂದರೆ ಇಲ್ಲ. ನನ್ನ ಜೀವನ ಉದ್ದಕ್ಕೂ ಬಹಳ ಯಾವುದೇ ಆಪಾದನೆಗಳಿಲ್ಲದೆ, ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ, ಭ್ರಷ್ಟಾಚಾರದ ಕೇಸ್ ಆಗಲಿ ಇಲ್ಲದೆ ರಾಜಕಾರಣದಲ್ಲಿ ಬಂದಿರೋನು ನಾನು. ಮಂಪರು ಪರೀಕ್ಷೆ ಆಗಲಿ ಎಲ್ಲದಕ್ಕೂ ತಯಾರಿದ್ದೀನಿ. ಜನರು ಶಾಂತಿಯಿಂದ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಕೊಡೋದೇನು ತಪ್ಪೇನಿಲ್ಲ.